ನಿರೀಕ್ಷೆ. ಮಾನವನು ಯಾವುದೇ ಕಾರ್ಯವನ್ನು ಮಾಡಿದರೂ ಪ್ರತಿಫಲವನ್ನು ನಿರೀಕ್ಷಿಸದೇ ಇರುವುದಿಲ್ಲ. ಇದು ಮಾನವನ ಸಹಜ ಗುಣ. ಕೆಲವೊಮ್ಮೆ ಅತ್ಯಲ್ಪ ಕಾರ್ಯಕ್ಕೆ ಹೆಚ್ಚಿನ ಫಲವನ್ನು ನಿರೀಕ್ಷಿಸುವನು. ಅದು ಫಲಿಸದೇ ಇದ್ದಾಗ ನಿಂದಿಸುವನು, ದುಃಖಿಸುವನು. ಹಾಗೆಯೇ ನಿರೀಕ್ಷೆಗಿಂತಲೂ ಹೆಚ್ಚಿನ ಫಲ ದೊರೆತಾಗ ಅತ್ಯಂತ ಸಂತೋಷವನ್ನು ಪಡ್ತಾನೆ. ಹಿರಿಯರು ತಾವು ಹೇಳಿದ್ದನ್ನೇ ಕಿರಿಯರು ಕೇಳಬೇಕು, ಹಿರಿಯರು ತಮ್ಮ ಮಾತಿನಿಂದಲೇ ನಡೆಯಬೇಕು, ಹಿರಿಯರಿಗೆ ಗೌರವವನ್ನು ಸೂಚಿಸಬೇಕು ಎಂದೆಲ್ಲ ಕಿರಿಯರಿಂದ ನಿರೀಕ್ಷಿಸುತ್ತಾರೆ. ಅದೇ ರೀತಿ ಕಿರಿಯರು ಸಹ ಹಿರಿಯರಿಂದ ಪ್ರೀತಿ, ವಾತ್ಸಲ್ಯ ನಿರೀಕ್ಷಿಸುತ್ತಾರೆ. ಆದ್ದರಿಂದ ನಿರೀಕ್ಷಣಾ ಸ್ವಭಾವವನ್ನು ನಾವು ಎಲ್ಲದರಲ್ಲಿಯೂ ಕಾಣಬಹುದು. ಅದಕ್ಕೆ ವಯೋಮಿತಿ ಇಲ್ಲ. ನಿರೀಕ್ಷಿಸುವುದರಲ್ಲಿಯೂ ಕೂಡ ತುಂಬ ಸಂತೋಷವಿದೆ. ರಾಮಾಯಣದಲ್ಲಿ ಬರುವ ಶಬರಿಯು ರಾಮನು ಇಂದು ಬರುವನು, ನಾಳೆ ಬರುವನು ಅಂಥೇಳಿ 13 ವರ್ಷಗಳಷ್ಟು ದೀರ್ಘಕಾಲ ರುಚಿಯಾದ ಹಣ್ಣುಗಳನ್ನು, ಹಂಪಲುಗಳನ್ನು ಆರಿಸಿ ತಂದು ಪ್ರತಿದಿನವೂ ನಿರೀಕ್ಷಿಸ್ತಾ ಇರ್ತಾರೆ. ಈ ರೀತಿಯ ನಿರೀಕ್ಷೆಯಲ್ಲಿ ಸದಾ ರಾಮನಾಮವನ್ನು ಜಪಿಸುತ್ತಾ ಸಂತೋಷದಿಂದ ಅವನಿಗಾಗಿ ಕಾಯ್ತಾಳೆ. ಕೊನೆಗೆ ರಾಮನ ದರ್ಶನ ಭಾಗ್ಯದಿಂದ ಮೋಕ್ಷವನ್ನು ಪಡೆದಿದ್ದಾರೆ. ಕುವೆಂಪು ಅವರು ಇದನ್ನು ನಿರೀಕ್ಷಣೆಯ ನೋಂಪಿ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ನಿರೀಕ್ಷೆಯಿಂದ ಆತಂಕಕ್ಕೂ ಒಳಗಾಗುವರು. ವಿದ್ಯಾರ್ಥಿಗಳು ಪರೀಕ್ಷೆ ಬರುತ್ತದೆ ಎಂದು ನಿರೀಕ್ಷಿಸಿದ್ದರೂ ಸಹ ಅದನ್ನು ಎದುರಿಸಲು ಅಂಜುವರು. ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ ಪ್ರಶ್ನೆಗಳು ಬಂದಾಗ ಉತ್ಸಾಹದಿಂದ ಉತ್ತರಿಸುವರು. ಆಗದಿದ್ದಲ್ಲಿ ಆತಂಕದಿಂದ ಕೊನೆಗೊಳ್ಳುವರು. ನಿರೀಕ್ಷಿಸಿದಂತೆ ಪ್ರತಿಫಲ ಉಂಟಾದಾಗ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ಎಂಬ ತೃಪ್ತಿಯ ಮಾತುಗಳನ್ನು ಹೇಳುತ್ತಿರ್ತೇವೆ. ಇವೆಲ್ಲವೂ ನಾವು ನಿರೀಕ್ಷಿಸಿದಂತೆ ಬರುವ ಪರೀಕ್ಷೆಗಳು, ಪ್ರಶ್ನೆಗಳು, ಉತ್ತರಗಳು, ನಿರ್ದಿಷ್ಟ ಕಾಲದಲ್ಲಿ ಬರುವಂಥವುಗಳು. ಆದರೆ ಜೀವನದಲ್ಲಿ ಅನಿರೀಕ್ಷಿತವಾದ ಅನೇಕ ಘಟನೆಗಳು ಸಂಭವಿಸುತ್ತವೆ. ಅವು ಕಾಯಿಲೆಗಳಾಗಿರಬಹುದು, ಅಪಘಾತಗಳಾಗಿರಬಹುದು, ವ್ಯಾಪಾರದಲ್ಲಿ ಏರುಪೇರು ಉಂಟಾಗಿ ಲಾಭ ನಷ್ಟಗಳು ಸಂಭವಿಸಬಹುದು, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಸುನಾಮಿಗಳಾಗಿರಬಹುದು. ಇವುಗಳಿಂದ ಮಾನವನು ಅನಿರೀಕ್ಷಿತವಾಗಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆಗ ಅವನ ಸ್ಥಿತಿ ಅತ್ಯಂತ ಶೋಚನೀಯವಾದಂಥದ್ದು. ಆದ್ದರಿಂದಲೇ ಯಾವುದೇ ಕೆಲಸವನ್ನು ಮಾಡಿದರೂ ಇಂತಿಷ್ಟೇ ಆದಾಯ ಬರಬಹುದು ಅಥವಾ ಹೆಚ್ಚಾಗಿ ಬರಬಹುದು, ನಿರೀಕ್ಷೆಗೆ ಒಳಗಾಗಲು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಸದಾ ಭಗವಂತನನ್ನು ಚಿಂತಿಸುತ್ತಾ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನು ಮಾಡಿದಾಗ ಶಾಂತಿಯನ್ನು ಹೊಂದುತ್ತಾನೆ. ಭಗವಂತನಾದ ಶ್ರೀಕೃಷ್ಣನು ಸಹ ಭಗವದ್ಗೀತೆಯಲ್ಲಿ ಆಸಕ್ತಿ, ಭಯ, ಕ್ರೋಧ ಇವುಗಳು ನಮ್ಮ ಮಾನಸಿಕ ಶಕ್ತಿಯನ್ನು ಉಡುಗಿಸಿಬಿಡುತ್ತದೆ. ಅದನ್ನು ತಡೆಗಟ್ಟಿ ಅಂತರ್ಮುಖಿಯಾಗಿ ಮನಸ್ಸನ್ನು ಪರಮಾತ್ಮನ ಕಡೆಗೆ ಹರಿಸುವವನು ಸ್ಥಿತಪ್ರಜ್ಞ ಅವನೇ ಎನಿಸ್ತಾನೆ. ಈ ಸ್ಥಿತಿಯನ್ನು ಪಡೆಯಬೇಕೆಂದು ಶ್ರೀಕೃಷ್ಣನು ನಮಗೆ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ.